ವೀಕ್ಷಕರೇ, ಪ್ರತಿದಿನ ಇದೇ ಸಮಯಕ್ಕೆ ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಡೀ ದಿನ ಬೆಳವಣಿಗೆಗಳು ಸಾಕಷ್ಟು ಆಗಿರುತ್ತೆ. ಅದರಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಪ್ರತಿದಿನ ಮಾಡ್ತಾ ಹೋಗ್ತೀವಿ. ಇವತ್ತು ಕೂಡ ಅಂಥದ್ದೇ ದೊಡ್ಡ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಇವತ್ತು ನಾವು ತೆಗೆದುಕೊಳ್ತಾ ಇರುವಂಥ ದೊಡ್ಡ ಸುದ್ದಿ ಸರ್ಕಾರದ ಮೇಲೆ ಈಗ ಕಪ್ಪು ಚುಕ್ಕಿ ಬಂದಿದೆ. ಬರುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಆಲ್ರೆಡಿ ಬಂದು ಬಿಟ್ಟಿದೆ. ಒಂದು ರೀತಿಯಲ್ಲಿ ತಳಮಳ ಸೃಷ್ಟಿಯಾಗಿದೆ ಕೈಪಾಳ್ಯದಲ್ಲಿ. ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಈ ಹಂತ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುವಂಥ ಕುತೂಹಲ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಸರ್ಕಾರದ ಮೇಲೆ ಅತಿ ದೊಡ್ಡ ಬಾಂಬ್. ನಿಗಮದ ಕೋಟಿ ಕೋಟಿ ಹಣವನ್ನು ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರಾ? ಜನರ ಕಾಸನ್ನು ಕದ್ದು ಮಿನಿಸ್ಟರ್ ಚುನಾವಣೆ ಕೊಟ್ರ? ಸಾರ್ವಜನಿಕರ ದುಡ್ಡು ಲೋಕ ಚುನಾವಣೆಗೆ ಫಂಡಿಂಗಾ? ರಿಪಬ್ಲಿಕ್ ಕನ್ನಡದಲ್ಲಿ ವಾಲ್ಮೀಕಿ ಬಾಂಬ್ ಎಕ್ಸ್ಕ್ಲೂಸಿವ್. ನೋಡಿ, ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಶಾಸಕ ನಾಗೇಂದ್ರ ಅವರನ್ನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ನ ತಮ್ಮ ಫ್ಲಾಟ್ನಿಂದ ಕರ್ಕೊಂಬರ್ತಾರೆ. ನೇರವಾಗಿ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಬಂದು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ನನಗೆ ಗೊತ್ತಿಲ್ಲ ಅಂತೇಳಿ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಆದರೆ ಇಡಿ ಅಧಿಕಾರಿಗಳು ಒಬ್ಬ ನಾಯಕನನ್ನು ಹಾಗೆ ಎತ್ಕೊಂಬರ್ಬೇಕು ಅಂತಂದರೆ ಸುಖ ಸುಮ್ಮನೆ ಎತ್ಕೊಂಬರೋದಿಲ್ಲ, ವಿತ್ ಎವಿಡೆನ್ಸ್ ಎತ್ಕೊಂಬರ್ತಾರೆ. ಈಗ ಆ ಎವಿಡೆನ್ಸ್ಗಳು ಸರ್ಕಾರಕ್ಕೂ ಕೂಡ ಮುಳುವಾಗಲಿದೆ. ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸೀಕ್ರೆಟ್ ಸಭೆ ನಡೆದಿತ್ತು. ಆ ಸೀಕ್ರೆಟ್ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ನಾಗೇಂದ್ರ ಅವರು ನಿಗಮದ ಅಧಿಕಾರಿಗಳ ಜೊತೆಲಿ ಏನೆಲ್ಲ ಮಾತಾಡಿದ್ರು, 2024ರ ಚುನಾವಣಾ ಸಂದರ್ಭದಲ್ಲಿ ಹಣ ಹೇಗೆ ಬಳಕೆ ಆಗಿತ್ತು, ರಾಜ್ಯದಿಂದ ಲೋಕಸಭಾ ಚುನಾವಣೆಗೆ ಹಣ ಹೇಗೆ ಹೋಯ್ತು, ಎಲ್ಲವನ್ನ ಕೂಡ ಆಪ್ತಾರೆ. ಅದರಲ್ಲೂ MD ಪದ್ಮನಾಭ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ನನಗೆ ಏನು ಗೊತ್ತಿಲ್ಲ, ಅವ್ರು ಹೇಳಿದ್ರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಆಪ್ತರು ಬಾಯ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಿಗಮ ಮಂಡಳಿಯ MD ಆಗಿದ್ದಂಥ ಪದ್ಮನಾಭ್ ಎಲ್ಲವೂ ಕೂಡ ಪದ್ಮನಾಭ್ಗೆ ಗೊತ್ತಿತ್ತು. ಪದ್ಮನಾಭ್ ವಿಚಾರಣೆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ರು. ನೋಡಿ, ವರ್ಗಾವಣೆ ಹಿಂದೆ ಎಲ್ಲರಿಗೂ ಒಂದು ಅನುಮಾನ ಇದೆ. ನೋಡಿ, ಕೋಟಿ ಕೋಟಿ ಹಣ ಬಡವ್ರ ದುಡ್ಡು ಸ್ವಾಮಿ. ಬಡವ್ರ ದುಡ್ಡನ್ನು ತಗೊಂಡೋಗಿ ಬಡವರು ಕೊಡ್ತಾರೆ ಅಂತೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಒಂದು ಇಲಾಖೆಗೆ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದ್ರು. ಆದರೆ ನೀವು ಅದೇ ಬಡವರ ದುಡ್ಡನ್ನು ತಗೊಂಡೋಗಿ ನಿಮ್ಮ ಅಕ್ರಮಗಳಿಗೆ ಬಳಕೆ ಮಾಡಿಕೊಂಡ್ರಲ್ಲ, ನಾಚಿಕೆ ಆಗಬೇಕು ನಿಜವಾಗ್ಲೂ ಕೂಡ. ವಾಲ್ಮೀಕಿ ನಿಗಮದ ಹಗರಣದ ಹಿಂದೆ 3 ತಲೆಗಳಿದೆ ಅನ್ನುವ ವಿಚಾರ ಈಗ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೇಗೆಲ್ಲ ಇದೆ ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಹಣವನ್ನು ಸೀಸ್ ಮಾಡಿರುವ ಹಂತವನ್ನು ಗಮನಿಸ್ತಾ ಹೋಗೋದಾದರೆ ಪ್ರಮುಖವಾಗಿ 187 ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ. ಮೊದಲಿಗೆ ಇದರಲ್ಲಿ 187 ಕೋಟಿಯಲ್ಲಿ 89 ಕೋಟಿ ಹಣ ಇದೆಯಲ್ಲ, ಅದು ಇಂಪಾರ್ಟೆಂಟ್. ನೆಕ್ಕಂಟಿ ನಾಗೇಶ್ವರ ರಾವ್ ಜೊತೆಗೆ ನನ್ನ ಪಕ್ಕದಲ್ಲಿ ನಿಂತಿದ್ದಾರಲ್ಲ, ಇವರೇ ಪ್ರಮುಖ ಸೂತ್ರಧಾರ, ರೂವಾರಿ. ಏನೇ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ. ಇವರ ಸೂಚನೆ ಮೇರೆಗೆ ನಿಗಮದ ಹಣ ವರ್ಗಾವಣೆ ಆಗಿದೆ. ಅಷ್ಟೇ ಅಲ್ಲ, ಅಕೌಂಟನ್ನು ಕೂಡ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೂ ಕೂಡ ವರ್ಗಾವಣೆ ಮಾಡಿದ್ರು. ಹಣ ವರ್ಗಾವಣೆಗೆ ಅಂತೇಳಿ ಅಧಿಕಾರಿಗಳ ಮೇಲೆ ನಾಗೇಂದ್ರ ಸೇರಿದಂತೆ ನಾಗೇಂದ್ರ ಆಪ್ತರು,
ನಾಗೇಶ್ವರ ಹಾಗೂ ನೆಕ್ಕಂಟಿ ನಾಗರಾಜ್ ಒತ್ತಡವನ್ನು ಹಾಕಿದ್ರು ಅಧಿಕಾರಿಗಳಿಗೆ. ಯಾರಿಗೆ? ನಿಗಮ ಮಂಡಳಿ ಅಧಿಕಾರಿಗಳಿಗೆ. ಅಕೌಂಟ್ ಬೇರೆ ಕಡೆ ವರ್ಗಾವಣೆ ಮಾಡಿ ಅಂತ ಹೇಳಿ ಅಲ್ಲಿ ಬ್ಯಾಂಕ್ ಬ್ರಾಂಚನ್ನು ಮತ್ತೊಂದು ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಪ್ರೆಷರನ್ನು ಹಾಕಿದ್ದು ಕೂಡ ಇದೇ ನಾಗೇಂದ್ರ ಅವರು. ಇವತ್ತು ಇಡಿ ಅಧಿಕಾರಿಗಳು ಕೇಳಿದ್ರು ಒಂದೇ ಉತ್ತರ, ನನಗೇನು ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡ ನೇರವಾಗಿ ಪ್ರಶ್ನೆ ಮಾಡಿದ್ರು ಒಂದೇ ಉತ್ತರ, ನನಗೆ ಗೊತ್ತಿಲ್ಲ. ಆದರೆ ಇದರ ಹಿಂದೆ ಇರುವಂಥ ಕಂಪ್ಲೀಟ್ ಸೂತ್ರಧಾರ ನಾಗೇಂದ್ರ ಅನ್ನೋದು ಈಗ ಇಲ್ಲಿಯವರೆಗೂ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ. ಹಾಗಾದರೆ ಸಿದ್ದರಾಮಯ್ಯ ಅವರೇ, ನಿಮಗೆ ಪ್ರಶ್ನೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ, ರಾಜ್ಯದಲ್ಲಿ ಜನರ ದುಡ್ಡನ್ನು ನಿಮ್ಮದೇ ಸರ್ಕಾರದ ನಿಮ್ಮದೇ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಸಚಿವರೊಬ್ಬರು ತಗೊಂಡು ಹೋಗಿ ಚುನಾವಣೆಗೆ ಬಳಕೆ ಮಾಡಿಕೊಂಡ್ರಲ್ಲ, ಇದು ಲೂಟಿ ಮಾಡಿದಂತೆ ಅಲ್ವಾ? ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ಇದು ಬಂದಿದ್ರು ಸುಮ್ಮನೆ ಇದ್ದೀರಾ? ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರಾ ಸಿದ್ದರಾಮಯ್ಯ ಅವರು? ಕೊಡಲ್ಲ. ಇವತ್ತು ನೋಡಿ, ಹೇಳಿಕೆಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. ರಾಜ್ಯದ ಜನರ ದುಡ್ಡು ಇವರ ವಿಚಾರಕ್ಕೆ, ಜನರಿಗೆ ಹಂಚೋದಕ್ಕೆ ಲೂಟಿಯನ್ನು ಮಾಡಿದ್ದಾರೆ. ನಿಗಮದ ಹಣವನ್ನು ದೋಚಿ ಲೋಕಸಭಾ ಎಲೆಕ್ಷನ್ಗೆ ಅದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದು ಯಾವ ಎಲೆಕ್ಷನ್ಗೆ? ಬಳ್ಳಾರಿ ಎಲೆಕ್ಷನ್ಗೆ. ಯಾಕೆ ನೀವು ಒಂದು ಪ್ರಶ್ನೆ ಮಾಡ್ಬೋದು, ಯಾಕೆ ಬಳ್ಳಾರಿಗೆ ಯೂಸ್ ಮಾಡಿಕೊಂಡ್ರು ಈ ದುಡ್ಡನ್ನು? ಬೇರೆ ಕಡೆ ಯೂಸ್ ಮಾಡ್ಬೋದಿತ್ತಲ್ಲ ಅಂತೇಳಿ. ಯಾಕಂದರೆ ಬಳ್ಳಾರಿ ಲೋಕಸಭಾ ಚುನಾವಣೆ ಕ್ಷೇತ್ರದ ಇನ್ಚಾರ್ಜ್ ಆಗಿದ್ದಂಥವರು ಇದೇ ನಾಗೇಂದ್ರ ಅವರು. ನಿಮಗೊಂದು ನೆನಪಿರಲಿ ವೀಕ್ಷಕರೇ, ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿತ್ತು ಸಚಿವರಿಗೆ, ನಿಮ್ಮ ಇನ್ಚಾರ್ಜ್ ಇರುವಂಥ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು, ಇಲ್ಲ ಅಂತಂದರೆ ನಿಮ್ಮ ತಲೆದಂಡ ಆಗುತ್ತೆ ಅಂತೇಳಿ. ಅದಕ್ಕೆ ಖರ್ಚು ಮಾಡಬೇಕಲ್ಲ. 20.19 ಕೋಟಿ ಹಣವನ್ನು ವರ್ಗಾವಣೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರುವಂಥ ಆರೋಪ ಕೇಳಿ ಬಂದಿದೆ. ಸ್ವತಃ ಮಾಜಿ ಸಚಿವ ನಾಗೇಂದ್ರ ಅವರೇ ವರ್ಗಾವಣೆಗೆ ಸೂಚನೆ ಕೊಟ್ರ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ, ತನಿಖೆ ಕೂಡ ಮುಂದುವರಿತಾ ಇದೆ. ನೋಡಬೇಕು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತೇಳಿ. ಮತ್ತೊಂದು ಕಡೆ ಈ ವಿಚಾರ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ಹಾಗಾದ್ರೆ ಈ ಹಗರಣದ ಹೆಜ್ಜೆ ಹೇಗೆ ಸಾಕ್ತು ಅದನ್ನು ಕೂಡ ಪಾಯಿಂಟ್ ಬೈ ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಮಾರ್ಚ್ 4ನೇ ತಾರೀಕು ಸರ್ಕಾರ ಖಜಾನೆಗಳಿಂದ ನಿಗಮ ಖಾತೆಗೆ 187 ಕೋಟಿಯನ್ನು ವರ್ಗಾವಣೆ ಮಾಡುತ್ತೆ.